ಹಾಂ, ಇನ್ನೊಂದು ಹೇಳೋದು ಮರ್ತಿದ್ದೆ. OGP ಸರ್ಟಿಫಿಕೇಟ್ ಜೊತೆಗೆ PDCನೂ ಕೂಡ ಮರ್ಜ್ ಮಾಡಿ ಒಂದು PDF ಮಾಡಿ ಹಾಕಿ. ಯಾಕಂದರೆ ಅವ್ರು ಕೇಳಿಲ್ಲ ಪರ್ಟಿಕ್ಯುಲರಾಗಿ PDC ಅಪ್ಲೋಡ್ ಮಾಡಿ ಅಂತ. ಸೇಫ್ಟ್ವೇರ್ ಸೈಡಿಗೆ PDCನ ಅಪ್ಲೋಡ್ ಮಾಡಿ. PDC OGP ಸರ್ಟಿಫಿಕೇಟ್ ಜೊತೆಗೆ PDC. ಅಕಸ್ಮಾತ್ ಯಾರಾದರೂ ನೀವು ಅಪ್ಲೋಡ್ ಮಾಡಿಲ್ಲ, OGP ಸರ್ಟಿಫಿಕೇಟ್ ಅಷ್ಟೇ ಮಾಡಿದ್ದೀವಿ ಅಂದರೆ OGP ಸರ್ಟಿಫಿಕೇಟ್ ಫ್ರಂಟ್ ಟು ಬ್ಯಾಕು ಹೇಳಿದ್ದಾರೆ. ಯಾಕಂದರೆ ಅದ್ರಾಗೆ ವಿತ್ ಪರ್ಸೆಂಟೇಜ್ ಇದೆ, ಏನೂ ತೊಂದರೆ ಆಗೋಲ್ಲ, ಟೆನ್ಷನ್ ಮಾಡ್ಕೊಳಬೇಡ್ರಿ. ಮತ್ತು ಅದು ಎಷ್ಟು KB ಇರಬೇಕಂದ್ರೆ 400 ಬಿಲೋ 400 KB ಇರಬೇಕು ಮತ್ತು ಎಬೋವ್ 10 KB ಇರಬೇಕು. ಆಯಿತಾ? ನೆಕ್ಸ್ಟು NTA ಪರ್ಸೆಂಟೇಜ್ ಅಂತ ಇದೆ. ನಿಮ್ಮದು ಮಾರ್ಕ್ಸ್ ಹಾಕಿದ ಕೂಡಲೇ ಆಟೋಮೆಟಿಕ್ಕಾಗಿ ಅದು ಪರ್ಸೆಂಟೇಜಾಗಿ ಕನ್ವರ್ಟ್ ಆಗುತ್ತೆ. ಎಲ್ಲ ಅಪ್ಲೋಡ್ ಆದ ನಂತರ ನೀವು ಸಕ್ಸಸ್ಫುಲಿ ಅಂತ ಬಂದಾದಮೇಲೆ ನೀವು ಅಪ್ಲಿಕೇಶನ್ನ ಇನ್ನೊಂದು ಸರಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನೀವು ಈಗ ಹಾಕಿರೋ ಎಲ್ಲ ಡಾಟಾ ಸೇವ್ ಆ್ಯಂಡ್ ಅಪ್ಡೇಟ್ ಕೊಟ್ಟಿರೋದ್ರಿಂದ ಅಪ್ಲಿಕೇಶನಲ್ಲಿ ಅಪ್ಡೇಟ್ ಆಗಿರುತ್ತೆ. OGP ಅಪ್ಡೇಟ್ ಡೇಟ್ ಇವತ್ತು ಹಾಕಿದ್ದು ಇವತ್ತಿನ ಡೇಟ್ ಬಂದಿರುತ್ತೆ, ಮತ್ತು ನಿಮ್ಮದು ಸ್ಕೋರ್ ಕಾರ್ಡ್ ಮಾರ್ಕ್ಸ್ ಬಂದಿರುತ್ತೆ, ಮತ್ತು ಪರ್ಸೆಂಟೇಜ್ ಕೂಡ ಬಂದಿರುತ್ತೆ, ಮತ್ತು ರೋಲ್ ನಂಬರ್ ಬಂದಿರುತ್ತೆ ಅಲ್ಲಿ, ಮತ್ತು ಸ್ಕೋರ್ ಕಾರ್ಡ್ ಅಪ್ಲೋಡ್ ಮಾಡಿದ್ದು ಎಸ್ ಆರ್ ನೋ ಅಂತಲೂ ಬಂದಿರುತ್ತೆ. ಅದಕ್ಕೆ ನೀವು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಪ್ರೀವಿಯಸ್ ಏನು ಮಾಡ್ಕೊಂಡಿರ್ತಿರಲ್ಲ ಆ ಅಪ್ಲಿಕೇಶನ್ನ ನೀವು ವೆರಿಫಿಕೇಷನಿಗೆ ಒಯ್ಯೋ ಹಾಗಿರಲ್ಲ. ಇವಾಗೇನೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿರ್ತಿರಲ್ಲ ಆ ಅಪ್ಲಿಕೇಶನ್ನ ಒಯ್ಯಬೇಕಾಗಿರುತ್ತೆ. ಇನ್ನೂ ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಆವಾಗ ನಾನು ವಿಡಿಯೋ ಮಾಡಿ ಹಾಕೋಕ್ಕೆ ಗೊತ್ತಾಗುತ್ತೆ ಏನು ಗೊತ್ತಾಗಿಲ್ಲ ಅಂತ ಹೇಳಿ. ಥ್ಯಾಂಕ್ಸ್.